ನಮಸ್ಕಾರ. ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ಇವತ್ತು ನಾನು ನಮ್ಮ ಮನೆ ಕಿಚನ್ ಟೂರ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಬನ್ನಿ ನಮ್ಮ ಸಿಂಪಲ್ ಆಗಿರೋ ಕಿಚನ್ನು ಯಾವ ಥರ ನಾನು ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಒಂದೊಂದಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಬನ್ನಿ, ಮೊದಲಿಗೆ ನಾನು ಸ್ಟೌವಿಂದ ನಮ್ಮ ಮನೇಲಿ ಏನೇನಿದೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಇದು 3 ಬರ್ನರ್ದು ಸ್ಟವ್ ತೊಗೊಂಡಿದ್ದೀನಿ. ಇದು ತೊಗೊಂಡು ನಾನು 3 ವರ್ಷ ಆಯಿತು. ನಾನಿಲ್ಲಿ ಕಿಚನ್ಗೆ ಇದು ಸ್ಟಿಕ್ಕರ್ ಅಂಟಿಸಿರೋದು ನಾನು, ಯಾಕಂದರೆ ವಿಡಿಯೋಗೋಸ್ಕರ ವಿಡಿಯೋ ಚೆನ್ನಾಗಿ ಬರುತ್ತೆ ಈ ಥರ ಸ್ಟಿಕ್ಕರ್ ಅಂಟಿಸಿದ್ರೆ ಅಂತ. ಇದಕ್ಕೆ ಬಿಸಿ ಇಟ್ಟರು ಏನಾಗಲ್ಲ, ಹಾಗಾಗಿ ನಾನು ಈ ಸ್ಟಿಕ್ಕರ್ ಅಂಟಿಸ್ತಿದ್ದೀನಿ. ನೋಡಿ, ಈ ಥರ ಇಲ್ಲಿ ಕಲ್ಲು ಬರುತ್ತೆ. ಇದು ಈ ಕಲ್ಲು ಮೇಲೇ ನಾವು ಈ ಥರ ಸ್ಟಿಕ್ಕರ್ ಅಂಟಿಸ್ಕೊಂಡಿದ್ದೀವಿ. ಮತ್ತು ಅಡುಗೆ ಮಾಡೋಕ್ಕೆ ನಾನು ಇಲ್ಲೊಂದು ಲೈಟ್ ಹಾಕ್ಸ್ಕೊಂಡಿದ್ದೀವಿ. ನಾವು ದಿನ ಅಡುಗೆಗಳು ಶೂಟ್ ಮಾಡೋದು ಇಲ್ಲೇ ಮಾಡೋದು. ಇದು ಅದಕ್ಕೆ ಬೆಳಕು ಬರಲಿ ಅಂತ ಇಲ್ಲೊಂದು ಲೈಟ್ ಇದೆ. ಇದು ಇಂಡಕ್ಷನ್ ಸ್ಟವ್. ಎಕ್ಸ್ಟ್ರಾ ಏನಾದರೂ ಅಡುಗೆ ಮಾಡ್ಕೋಬೇಕಾದ್ರೆ ಬೇಕಾಗುತ್ತಲ್ಲ, ಇದೊಂದು ಇಂಡಕ್ಷನ್ ಸ್ಟವ್ ಇಟ್ಕೊಂಡಿದ್ದೀನಿ. ಇದು ಬಜಾಜ್ ಕಂಪ್ನಿದು. ಇದು ಆಯಿಲ್ ಕ್ಯಾನು. ಇದು ತುಂಬ ಚೆನ್ನಾಗಿ ಬರುತ್ತೆ ಆಯಿಲ್ ಕ್ಯಾನು, ಯಾಕಂದರೆ ಬೇರೆ ಬೇರೆ ಡಬ್ಬಿನಲ್ಲಿ ಹಾಕ್ಕೊಂಡ್ರೆ ಎಣ್ಣೆ ಸೋರೋದೆಲ್ಲ ಆಗುತ್ತೆ. ಇದು ತುಂಬ ಚೆನ್ನಾಗಿದೆ. ಇದೊಂದು ಎಣ್ಣೆ ಕ್ಯಾನ್ ತೊಗೊಂಡಿದ್ದೀನಿ. ಮತ್ತು ಇದೊಂದು ಬಜಾಜ್ ಮಿಕ್ಸರು. ಇದು ನೋಡಿ 1500 ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಇದೊಂದು. ಆಮೇಲೆ ಇಲ್ಲಿ ನೋಡಿ, ಇದು ಎಗ್ ಬಾಯ್ಲರು. ಇದ್ರದ್ದು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಇದ್ರ ಲಿಂಕ್ ಕೂಡ ಇದೆ, ಬೇಕು ಅಂದರೆ. ತುಂಬ ಚೆನ್ನಾಗಿದೆ. ಮೊಟ್ಟೆ ಹೊಡಿಯಲ್ಲ, ಏನಿಲ್ಲ. ಇದು ತುಂಬ ಚೆನ್ನಾಗಿದೆ. ಇದೊಂದು ಎಗ್ ಬಾಯ್ಲರು. ಮತ್ತು ಇದು ಸ್ಯಾಂಡ್ವಿಚ್ ಮೇಕರು. ನೋಡಿ, ಸ್ಯಾಂಡ್ವಿಚ್ ಮೇಕರ್ ಒಂದಿದೆ, ಮತ್ತು ಟೋಸ್ಟರ್ ಒಂದಿದೆ. ನೋಡಿ ನೋಡಿ ಇದು ಮೈಕ್ರೋವೇವ್ ಓವನ್. ಇದು LG ಕಂಪ್ನಿದು. ಇದು 32 ಲೀಟ್ರದಿದೆ. ಇದು ಅನ್ಬಾಕ್ಸಿಂಗ್ ವಿಡಿಯೋ ನಾವು ಆಲ್ರೆಡಿ ಈಗ ವಿಡಿಯೋ ಮಾಡಿ ಹಾಕಿದ್ದೀವಿ. ನೋಡಿ, ಇದರಲ್ಲಿ ಹಾಲು ಕಾಯಿಸ್ಕೋಬೋದು, ಟೀ ಮಾಡ್ಬೋದು, ಪಿಜ್ಜಾ, ಮಕ್ಕಳಿಗೆ ಏನಾದರೂ ಬೇಗನೆ ಬಿಸಿ ಮಾಡಿಕೊಡ್ಬೇಕಾದ್ರೆ ತುಂಬ ಬೇಗ ಇದರಲ್ಲಿ ಆಗುತ್ತೆ. ಮತ್ತು ನೋಡಿ, ಈ ಡಬ್ಬಿಗಳ ಬಗ್ಗೆ ನಾನು ಹೇಳಲೇಬೇಕು. ಇದು 1800 ರೂಪೀಸಲ್ಲಿ 35 ಡಬ್ಬಿಗಳಿದೆ. ಚಿಕ್ಕದ್ರಿಂದ ಹಿಡಿದು ದೊಡ್ಡರವರೆಗೂ ಈ ಥರ ಡಬ್ಬಿಗಳಿದೆ. ಇದು ಸೋಲಿಮೋ ಕಂಪ್ನಿದು. ತುಂಬ ಚೆನ್ನಾಗಿದ್ದಾವೆ ಈ ಡಬ್ಬಿಗಳು. ಇದ್ರದ್ದು ಲಿಂಕ್ ಕೂಡ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ನೀವು ತಗೊಳ್ಳೋದಾದರೆ ನೋಡ್ಬೋದು. ತುಂಬ ಚೆನ್ನಾಗಿದ್ದಾವೆ ಡಬ್ಬಿಗಳು. ಕಡಿಮೆ ರೇಟಲ್ಲಿ ಒಂದು ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇದು. ನೋಡಿ, ಇಲ್ಲೊಂದು ಪ್ಲೇಟ್ದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಈ ಥರ ಇಲ್ಲಿ ನಮಗೆ ಅಡುಗೆ ಮಾಡೋಕ್ಕೆ ಈಸಿಯಾಗಿ ಕೈಗೆ ಸಿಗುವಂಥ ವಸ್ತುಗಳು ಇಲ್ಲಿ ಇಟ್ಕೊಂಡಿದ್ದೀನಿ. ನಾನು ಜಾಸ್ತಿ ಏನು ಪಾತ್ರೆ ಎಲ್ಲ ಏನು ಇಟ್ಕೊಂಡಿಲ್ಲ. ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ನಾನು ಇಟ್ಕೊಂಡಿದ್ದೀನಿ. ಇಲ್ಲೊಂದು ಸ್ವಲ್ಪ ಇಟ್ಟಿದ್ದೀವಿ ಪಾತ್ರೆಗಳು. ನೋಡಿ, ಈ ಥರ ಕಪ್ಪು, ಸಾಸರು, ಈ ಜ್ಯೂಸ್ ಗ್ಲಾಸ್ಗಳು ಎಲ್ಲ ಇಲ್ಲಿಟ್ಟಿದ್ದೀನಿ. ಅದೊಂದು ರೈಸ್ ಕುಕ್ಕರು, ಮತ್ತು ಇಡ್ಲಿ ಸ್ಟ್ಯಾಂಡ್ಗಳು, ಮತ್ತು ಅವು ಹಾಟ್ ಬಾಕ್ಸ್ಗಳಿದೆ. ಇದು ಉಲ್ಟಾ ಇಟ್ಟಿದ್ದೀನಿ. ಇದು ತಟ್ಟೆ ಇಡ್ಲಿ ಸ್ಟ್ಯಾಂಡು. ಇದು ನಾರ್ಮಲ್ ಇಡ್ಲಿ ಸ್ಟ್ಯಾಂಡು. ಇದು ಓವನ್ ಜೊತೆ ಬಂದಿದೆ. ಅದು ಸಹ ಇಡ್ಲಿ ಸ್ಟ್ಯಾಂಡೇನೆ ಅದೂ. ನೋಡಿ, ಇಲ್ಲಿ ಕೆಳಗಡೆ ಇಲ್ಲೊಂದು ಪೋರ್ಷನ್ ಇದೆ. ಇಲ್ಲಿ ನಾನು ರೇಷನ್ ಎಲ್ಲ ಇಲ್ಲಿ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀನಿ. ಇದು 2 ಪೋರ್ಷನಲ್ಲಿ ರೇಷನ್ ಇಡ್ತಾ ಇದ್ದೀನಿ. ನೋಡಿ, ಈ ಕಡೆ ಇಲ್ಲೊಂದಿದೆ. ಇಲ್ಲಿ ನಾನು ಡೈಲಿ ಯೂಸ್ಗೆ ಬೇಕಾಗುವಂಥ ಪಾತ್ರೆಗಳು ಇಲ್ಲಿ ಇಟ್ಕೋತೀನಿ. ನೋಡಿ, ಈ ಕಡೆ ಬಂದರೆ, ನಾನು ಈ ಸೈಡ್ ಬಂದರೆ ಇಲ್ಲಿ ಗ್ರೈಂಡರ್ ಇಟ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲೊಂದು ಸ್ವಿಚ್ ಬೋರ್ಡ್ ಇದೆ, ಆ ಕಡೆನೂ ಒಂದೇ ಇದೆ ಸ್ವಿಚ್ ಬೋರ್ಡು, ಈ ಕಡೆನೂ ಒಂದೇ ಇದೆ. ಹಾಗಾಗಿ ನಾನು ಇಲ್ಲಿ ಫಿಲ್ಟ್ರಿಗೆ, ಗ್ರೈಂಡರ್ಗೆ ಯೂಸ್ ಆಗಲಿ ಅಂತ ಗ್ರೈಂಡರ್ನ ಈ ಕಡೆ ಇಟ್ಕೊಂಡಿದ್ದೀನಿ. ಗ್ರೈಂಡ್ರಲ್ಲ ದೋಸೆಗೆ, ಇಡ್ಲಿಗೆ, ಮತ್ತು ಹೂರ್ಣ, ಹೋಳಿಗೆ ಮಾಡಬೇಕಾದ್ರೆ ಹೂರ್ಣ ತುಂಬ ಚೆನ್ನಾಗಾಗುತ್ತೆ. ಮತ್ತು ಮಿಕ್ಸಿನಲ್ಲಿಗಿಂತಲೂ ಚಟ್ನಿ ಇದರಲ್ಲಿ ತುಂಬ ಚೆನ್ನಾಗಾಗುತ್ತೆ. ಗ್ರೈಂಡರ್ನ ನಾನು ಈ ಕಡೆ ಇಟ್ಕೊಂಡಿದ್ದೀನಿ. ಚಟ್ನಿ ಅಂತೂ ಸೂಪರ್ ಟೇಸ್ಟ್ ಇದರಲ್ಲಿ ಮಾಡಿದ್ರೆ.
ಇದೊಂದು ವೆಜಿಟೇಬಲ್ ಕಟ್ಟರು. ಇದರಲ್ಲಿ ಚಿಪ್ಸು, ಈ ಸಲಾಡ್ ಎಲ್ಲ ಕಟ್ ಮಾಡ್ಕೊಳ್ಳೋದಾದರೆ ಇದರಲ್ಲೇ ಕಟ್ ಮಾಡ್ಕೋತೀನಿ. ತುಂಬ ಚೆನ್ನಾಗಿದೆ. ಇದು ಏನಾದರೂ ನೋಡೋದಾದರೆ ನೀವು, ನಾನು ಇದ್ರದ್ದು ಕೂಡ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿ ನಾವು ಹಾಕಿದ್ದೀವಿ. ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಇದು ಬೇಕಿದ್ದರೆ ನೋಡ್ಬೋದು. ಈ ಸ್ಪೂನು ಸ್ಪ್ಯಾಚುಲಾಗಳೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಈಸಿ ಆಗಲಿ ಅಂತ ಎಲ್ಲ ಒಂದೇ ಕಡೆ ಇಟ್ಟಿದ್ದೀನಿ. ಮಕ್ಳಿಗೂ ಕೈಗೆ ಸಿಗಲಿ ಅಂತ ನಾನು ಈಸಿ ಆಗಲಿ ಅಂತ ಇಲ್ಲಿಟ್ಟಿದ್ದೀನಿ. ಇದ್ರ ಪಕ್ಕನೇ ಇದೆರಡು ಪುಟಾಣಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಏಲಕ್ಕಿ ಆ ಥರದ್ದು ಏನಾದರೂ ಕುಟ್ಟೋದಾದರೆ ಇದರಲ್ಲಿ, ಮತ್ತು ಬೆಳ್ಳುಳ್ಳಿ ಡೈಲಿ ಯೂಸ್ಗೆ ಬೆಳ್ಳುಳ್ಳಿ ಅದೆಲ್ಲ ಇದರಲ್ಲಿ ಇದು ಮಾಡ್ಕೋತೀನಿ, ಜಜ್ಕೊಳ್ಳೋದು. ಇದು ನೋಡಿ, ಇದು ಕೆಂಟ್ದು ವಾಟರ್ ಫಿಲ್ಟರ್. ಇದಕ್ಕೆ ನಾವು 2016ರಲ್ಲಿ 13,000 ಕೊಟ್ಟು ತೊಗೊಂಡ್ವಿ. ಇದ್ರ ಕೆಪಾಸಿಟಿ 8 ಲೀಟ್ರ್ ನೀರು ಇದರಲ್ಲಿ ಫಿಲ್ಟರ್ ಆಗುತ್ತೆ. ಇದು RO, UF, UV, TDS, ಇದು 4 ಸ್ಟೇಜಲ್ಲಿದು ವಾಟರ್ನ ಫಿಲ್ಟರ್ ಮಾಡುತ್ತೆ. ಮತ್ತು ಇನ್ನೊಂದೇನೆಂದರೆ, ಇದು ಒಳಗಡೆ 3 ಇದು ಫಿಲ್ಟರ್ ಇದೆಯಲ್ವಾ, ಇದು ವರ್ಷಕ್ಕೊಂದ್ಸಲ ಇದು ಚೇಂಜ್ ಮಾಡಬೇಕಾಗತ್ತೆ. ಒಂದು ಸಲ ಚೇಂಜ್ ಮಾಡಬೇಕಂದ್ರೆ ಮತ್ತು 4,000 ಖರ್ಚು ಮಾಡಬೇಕಾಗತ್ತೆ. ಇದಕ್ಕೆ ಅಷ್ಟು ಖರ್ಚು ಮಾಡೋದ್ರಿಂದ ಆರೋಗ್ಯವಾಗಿರ್ಬೋದು, ಒಳ್ಳೆ ನೀರು ಕುಡಿದು. ಇದು ಪ್ರೀ ಫಿಲ್ಟರ್. ಇದ್ರ ಒಳಗಡೆ ಒಂದು ಫಿಲ್ಟರ್ ಇರುತ್ತೆ. ಡೈರೆಕ್ಟಾಗಿ ನಲ್ಲಿ ನೀರು ಇದಕ್ಕೆ ಹೋಗಿ ಇಲ್ಲಿ ಒಂದು ಸಲ ಫಿಲ್ಟರ್ ಆಗಿ ಇದನ್ನು ಆ ಫಿಲ್ಟ್ರಿಗೆ ಹೋಗುತ್ತೆ. ಅಲ್ಲಿ 4 ಸ್ಟೇಜಲ್ಲಿ ಕ್ಲೀನ್ ಆಗುತ್ತೆ ನೀರು. ನೋಡಿ, ಇದರಲ್ಲಿ ಒಂದು ಫಿಲ್ಟರ್ ಇರೋದು. ಈ ಫಿಲ್ಟ್ರನ್ನ ನಾವು ಒಂದು 2 ರಿಂದ 3 ತಿಂಗಳಿಗೆ ಒಂದ್ಸಲ ಇದನ್ನು ನಾವು ಚೇಂಜ್ ಮಾಡಬೇಕಾಗತ್ತೆ ಇದ್ರೊಳಗಡೆಯಿಂದ. ನೋಡಿ, ಇಲ್ಲಿ ನಾನು ಪ್ಲೇಟ್ಗಳು ಇಟ್ಕೊಳ್ಳೋಕ್ಕೆ ಇದೊಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ. ಬನ್ನಿ, ಇಲ್ಲಿ ಕೆಳಗಡೆ ಸ್ವಲ್ಪ ಪ್ಲೇಸ್ ಇದೆ. ನಾನಿಲ್ಲಿ ಸ್ವಲ್ಪ ತರಕಾರಿಗಳು, ಈರುಳ್ಳಿ, ಈ ಥರ ಬೆಳ್ಳುಳ್ಳಿ, ಆಲೂಗಡ್ಡೆ ಮತ್ತು ಎಕ್ಸ್ಟ್ರಾ ರೇಷನ್ ಎಲ್ಲ ಇಲ್ಲಿ ಜಾಗ ಇರೋದ್ರಿಂದ ಇಲ್ಲಿ ಇಟ್ಕೊಂಡಿದ್ದೀನಿ. ಬನ್ನಿ, ಇನ್ನೊಂದೇನೆಂದರೆ, ಈ ವಿಂಡೋಯಿಂದ ಹೊರಗಡೆ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ಬೇಕು. ನೋಡಿ, ಫುಲ್ಲು ಕಾಡಿದೆ ಹೊರಗಡೆ. ಇದು 52 ಎಕರೆ ಫುಲ್ಲು ಇದೇ ಥರ ಕಾಡಿದೆ. ಇದ್ರ ಒಳಗಡೆ ನಾವು ಡೈಲಿ ವಾಕಿಂಗ್ ಮಾಡ್ತೀವಿ. ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ವಾಕಿಂಗ್ ಟ್ರ್ಯಾಕು. ಈ ಥರ ಫುಲ್ ಒಳಗಡೆ ಎಲ್ಲ ಈ ಥರ ವಾಕಿಂಗ್ ಟ್ರ್ಯಾಕ್ ಮಾಡಿದ್ದಾರೆ, ಆ ಥರ ದಾರಿ ಮಾಡಿದ್ದಾರೆ. ನೋಡಿ, ಪೂರ್ತಿ ಅಡುಗೆ ಮನೆ ಸೆಟಪ್ಪು ಈ ಥರ ಇದೆ ನಮ್ಮದು. ಇದು 30 ವರ್ಷದ ಹಳೆ ಮನೆ ಇದು, ಹಾಗಾಗಿ ಎಲ್ಲ ಹಳೆ ಥರ ಇದೆ. ಪೂರ್ತಿಯಾಗೆಲ್ಲ ಹಳೇದಾಗಿದ್ದಾವೆ. ನೋಡಿ, ಈ ಥರ ಇದು ನನ್ನ ಅಡುಗೆ ಮನೆ. ನೋಡಿ, ಫ್ರಿಜ್ ಇಟ್ಕೊಳ್ಳೋದಕ್ಕೆ ಇಲ್ಲಿ ಜಾಗ ಸಾಕಾಗಲಿಲ್ಲ, ಹಾಗಾಗಿ ನಾನು ಫ್ರಿಜ್ನ ಹೊರಗಡೆ ಇಟ್ಟಿದ್ದೀನಿ. ಬನ್ನಿ, ಫ್ರಿಜ್ಜು ಯಾವ ಥರ ಇಟ್ಕೊಂಡಿದ್ದೀನಿ ಅಂತ ಅದು ಸಹ ತೋರಿಸ್ಬಿಡ್ತೀನಿ. ಇಲ್ಲಿ ಚಿಕ್ಕದು ಡೈನಿಂಗ್ ಟೇಬಲ್ಲು. ನೋಡಿ, ಡೈನಿಂಗ್ ಟೇಬಲ್ಲು, ಇಲ್ಲೆಲ್ಲ ಫ್ರೂಟ್ಸ್ ಇಟ್ಕೊಂಡಿದ್ದೀವಿ. ಇದ್ರ ಬಗ್ಗೆ ಹೇಳಬೇಕು ಅಂದರೆ, ನೋಡಿ, ಇದನ್ನು ನೈಲಾನ್ ಕ್ಲಾತ್ ಸಿಗುತ್ತೆ. ಅದು 50 ರೂಪೀಸ್ಗೆ ಒಂದು ರೋಲ್ ಕ್ಲಾತ್ ಸಿಗುತ್ತೆ. ನಾನು ಆ ಕ್ಲಾತಲ್ಲಿ ಈ ಫ್ಲವರ್ನ ಮಾಡ್ಕೊಂಡಿದ್ದೀನಿ. ಇದು ಹಳೆಯದು ಮನೆಯಲ್ಲಿತ್ತು. ಈ ಥರ ನೋಡಿ, ಟೈಮ್ ಇದ್ದರೆ ಈ ಥರ ಮನೆಯಲ್ಲೇ ಮಾಡ್ಕೋಬೋದು. ಮತ್ತು ಇಲ್ಲೊಂದಿದೆ, ಇದನ್ನು ನಾನೇ ಮಾಡಿದ್ದು. ಅದೇ ಬಟ್ಟೆ, ಬೇರೆ ಕಲರ್ ಬಟ್ಟೆಯಲ್ಲಿ ಮಾಡಿರೋದು. ಇನ್ನೊಂದೇನು ಅಂದರೆ, ಈ ಫ್ರಿಜ್ನ ನಾವು ತೊಗೊಂಡು 13 ವರ್ಷ ಆಯಿತು. 2008ರಲ್ಲಿ ತೊಗೊಂಡ್ವಿ. ಇದು 230 ಲೀಟ್ರದಿದೆ, ಸ್ಯಾಮ್ಸಂಗ್ ಕಂಪ್ನಿದು. ತುಂಬ ಚೆನ್ನಾಗಿ ಬಂದಿದೆ ಈ ಫ್ರಿಜ್ ಕೂಡ, ಏನೂ ಪ್ರಾಬ್ಲಮ್ ಆಗಿಲ್ಲ. ನೋಡಿ, ಫ್ರಿಜ್ಜಲ್ಲಿ ಜಾಸ್ತಿಯನ್ನು ನಾನು ತಂದು ಸ್ಟೋರ್ ಮಾಡ್ಕೊಳ್ಳಲ್ಲ. ನೋಡಿ, ಈ ಥರ ತುಂಬ ಹಾಳಾಗುತ್ತೆ ಅನ್ನೋ ವಸ್ತುನ ಮಾತ್ರ ನಾನು ಫ್ರೀಜರಲ್ಲಿ ಇಟ್ಟಿದ್ದೀನಿ. ಈ ಥರ ತೆಂಗಿನಕಾಯಿನ ನಾವು ಫ್ರೀಜರಲ್ಲಿ ಇಡೋದ್ರಿಂದ ತೆಗೆದು ಒಂದು 10 ನಿಮಿಷ ಹೊರಗಡೆ ಇಟ್ಟರೆ ಸಾಕು, ಅದು ಫ್ರೆಶ್ ಆಗೇ ಇರುತ್ತೆ. ಮುಂಚೆ ನಾವು ತೆಂಗಿನಕಾಯಿ ಒಡೆದಾಗ ಯಾವ ಥರ ಇರುತ್ತೋ ಆ ಥರನೇ ಫ್ರೆಶ್ ಆಗಿರುತ್ತೆ. ಈ ಥರ ಫ್ರೀಜರಲ್ಲಿ ಇಡೋದ್ರಿಂದ ಈ ಥರ ಇಟ್ಟು ಯೂಸ್ ಮಾಡ್ಕೋಬೋದು. ನೋಡಿ, ಕೆಳಗಡೆ ಜಾಸ್ತಿ ಏನು ನಾನು ವೆಜಿಟೇಬಲ್ ಎಲ್ಲ ಇಟ್ಟಿಲ್ಲ. ಇಲ್ಲೆಲ್ಲ ಕೆಳಗಡೆ ಮಸಾಲೆ ಐಟಮ್ಸ್ ಇಟ್ಟಿದ್ದೀನಿ. ಆಮೇಲೆ ಇಲ್ಲಿ ಸಾಸು, ಆ ಥರ ಹಾಳಾಗೋ ವಸ್ತು ಮಾತ್ರ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಇಟ್ಟಿದ್ದೀನಿ. ಇದರಲ್ಲಿ ಸ್ವಲ್ಪ ವೆಜಿಟೇಬಲ್ ಇದೆ. ಇಲ್ಲೊಂದು ಕಂಪಾರ್ಟ್ಮೆಂಟ್ ಇದೆ, ಇದರಲ್ಲೇನು ಇಟ್ಟಿಲ್ಲ ನಾನು ಸಾಮಾನುಗಳು. ಇಷ್ಟು
ಇದೆರಡು ಬಾಕ್ಸ್ ಇದೆ. ಇದರಲ್ಲಿ ಈ ಟೊಮಾಟೊಗಳು, ಇದರಲ್ಲಿ ಸ್ವಲ್ಪ ತರಕಾರಿ, ಇದು ಹಾಲು, ಈ ಥರ ಇಷ್ಟು. ಇದು ನಮ್ಮ ಫ್ರಿಜ್ಜು. ಮೊಟ್ಟೆನೆಲ್ಲ ಇಲ್ಲಿ ಜೋಡಿಸ್ಕೊಂಡಿದ್ದೀನಿ. ನಮ್ಮ ಈ ಮನೆ ಕಿಚನ್ ಟೂರ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನು ಅನಿಸುತ್ತೋ ಕಮೆಂಟ್ ಮಾಡಿ. ಧನ್ಯವಾದಗಳು.